ಪರಿಸರವೇ ನಮ್ಮ ಜೀವ, ಹಸಿರೇ ನಮ್ಮ ಭವಿಷ್ಯವೋ. ಮರ ನೆಟ್ಟು ನೀರು ಉಳಿಸಿ ಭೂಮಿಯನ್ನು ಕಾಪಾಡೋಣ. ಹಸಿರು ಮರಗಳ ನೆರಳಿನಲ್ಲಿ ಸುಂದರ ಸಂಸ್ಥೆಯ ಒಂದು ಕಾರ್ಯಾಗಾರ. ಅವುಗಳೆಲ್ಲರೂ ಬೆಳಗಿನಿಂದ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದೀರ. ಈ ಕಾರ್ಯಾಗಾರಕ್ಕೆ ಈಗ ತಾನೇ ಆಗಮಿಸಿರ್ತಕ್ಕಂಥ ಸ್ಕೌಟ್ ಗೈಡಿನ ರಾಜ್ಯ ಕಾರ್ಯದರ್ಶಿಯಾದಂಥ PGR ಶ್ರೀನಿವಾಸ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸ್ಕೌಟ್ ಗೈಡಿನ ಅಧಿಕಾರಿ ವೃಂದದವರೇ, ನಮ್ಮ TPO ಸಾರ್ ಅವರೇ ಮತ್ತು ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಸ್ಕೌಟ್ ಗೈಡ್ ಘಟಕ ವತಿಯಿಂದ ಆಗಮಿಸಿದ ಶಿಕ್ಷಕ ವೃಂದದವರೇ ಮತ್ತು ಎಲ್ಲ ನಮ್ಮ ತಾಲೂಕಿನ ಸ್ಕೌಟ್ ಗೈಡ್ ಪದಾಧಿಕಾರಿಗಳೇ ಮತ್ತು ಮಕ್ಕಳೇ, ಈ ದಿನ ಭಾರತೀಯ ಸ್ಕೌಟ್ ಗೈಡ್ ಕಾರ್ಯಾಗಾರ ಇದೆ. ಈ ಕಾರ್ಯಾಗಾರದಲ್ಲಿ ನಮ್ಮ ಹೆಚ್ಚು ಶಿಕ್ಷಕರು ಭಾಗವಹಿಸಬೇಕಾಗಿತ್ತು. ಆದರೆ ಚುನಾವಣಾ ಕೆಲಸ SIR ಕಾರ್ಯಗಳು ಇರುವುದರಿಂದ ಅತಿ ಹೆಚ್ಚಿನ ಶಿಕ್ಷಕರು ಅದರಲ್ಲಿ ಭಾಗಿಯಾಗಿದ್ದಾರೆ. ಅದರ ನಂತರ ಕೂಡ ಭಾಗಿಯಾದರು ಎಲ್ಲ ಶಿಕ್ಷಕರು ಆಗಮಿಸಿದ್ದಾರೆ. ಬೆಳಗ್ಗೆಯಿಂದ ನಿಮಗೆ ಸ್ಕೌಟ್ ಗೈಡ್ ಅಂದರೆ ಏನು, ಅದರ ಕಾರ್ಯಾಗಾರದ ಉದ್ದೇಶಗಳನ್ನು ನಮ್ಮ ತಾಲೂಕಿನ ನೋಡಲ್ ಶಿಕ್ಷಕರಿಗೆ ತಿಳಿಸಿದ್ದಾರೆ. ಈ ಭಾರತ ಸ್ಕೌಟ್ ಗೈಡ್ಸ್ ಅನ್ನೋದು ಎಲ್ಲ ಶಾಲೆಯಲ್ಲೂ ಘಟಕ ತೆರೀಬೇಕು. ಯಾಕೆ ಅಂದರೆ ವಿದ್ಯಾರ್ಥಿಗಳಿಗೆ ಈ ನಾಯಕತ್ವದ ಗುಣವನ್ನು ಇದು ಬೆಳೆಸಿಕೊಡುತ್ತೆ. ಕಾಲಾನಂತರದಿಂದಲೇ ಸ್ಕೌಟ್ ಗೈಡ್ ನಾವು ಕಲ್ಪನೆಯನ್ನು ಕೊಟ್ಟಾಗ ನಾಯಕತ್ವದ ಗುಣ ಬೆಳೆಸಿಕೊಳ್ಳದೆ ಮಕ್ಕಳಲ್ಲಿ ದೇಶಾಭಿಮಾನ, ದೇಶದ ಬಗ್ಗೆ ಅಭಿಮಾನ ಮೂಡುತ್ತೆ. ಧೈರ್ಯ, ದೇಶಾಲಿ ಬೆಳೆದ ಮತ್ತು ತರಗತಿಯ ಕೋಣೆಗಳ ಪಾಠಗಳ ಜೊತೆಗೆ ಈ ಸ್ಕೌಟ್ ಗೈಡ್ನ ಉದ್ದೇಶ ಪ್ರಕೃತಿಯ ಮಡಿಲಲ್ಲಿ ಕೂಡ ಆ ಮಕ್ಕಳನ್ನ ಕರ್ಕೊಂಡೋಗಿ ನಿಸರ್ಗವನ್ನ ನಾವು ಅವರಿಗೆ ತೋರ್ಸಕ್ಕೆ ಸ್ಕೌಟ್ ಗೈಡ್ನ ಉದ್ದೇಶ ಇದೆ. ಶಿಬಿರಗಳು ಮಾಡ್ತಾರೆ. ಆ ಶಿಬಿರದಲ್ಲಿ ನಿಸರ್ಗದಲ್ಲಿಯೇ ಪ್ರಾತ್ಯಕ್ಷಿಕ ಪಾಠಗಳು ಸಿಗ್ತವೆ. ಹಾಗಾಗಿ ಮಕ್ಕಳನ್ನ ಕೂಡ ಚಿಕ್ಕ ವಯಸ್ಸಿನಿಂದಲೇ ಒಂದು ಶಿಸ್ತಿಗೆ ಒಳಪಟ್ಟು ಅವರಲ್ಲಿ ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಒಂದು ಸ್ಕೌಟ್ ಗೈಡ್ ವಿಭಾಗ. ಇದನ್ನು ಎಲ್ಲ ಶಾಲೆಯಲ್ಲೂ ತೆರೆದಾಗ ನಮ್ಮ ಮಕ್ಕಳು ತಳಹಂತದಿಂದಲೇ ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡು ಮುಂದೆ ಪ್ರಬುದ್ಧರಾಗಿ ಒಂದು ದೇಶಕ್ಕೆ ಏನಾದರೂ ಒಂದು ಸಾಧನೆಯನ್ನು ಮಾಡುವ ರೀತಿಯಲ್ಲಿ ಅವರು ಬೆಳೀತಾರೆ. ಹಾಗಾಗಿ ಈ ದಿನ ಈ ಸ್ಕೌಟ್ ಗೈಡ್ ಕಾರ್ಯಾಗಾರವನ್ನು ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಹಾಜರಾಗಿರ್ತಾರೆ. ಅವರೆಲ್ಲರೂ ಕೂಡ ಈ ಕಾರ್ಯಾಗಾರದಲ್ಲಿ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ಬಹಳ ತಾಳ್ಮೆಯಿಂದ ತಮ್ಮ ಬೇರೆ ಎಲ್ಲ ಯಾವುದೇ ಕೆಲಸಗಳಿದ್ರೂ ಕೂಡ ತಾಳ್ಮೆಯಿಂದ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದೀರಾ. ಮತ್ತು ಈ ಮಾಹಿತಿಗಳನ್ನು ತಮಗೆಲ್ಲ ತಿಳಿಸಿರ್ತಕ್ಕಂಥ ಸ್ಕೌಟ್ ಗೈಡ್ನ ಪದಾಧಿಕಾರಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಾನು ಎಲ್ಲ ಶಾಲೆಗಳ ಸ್ಕೌಟ್ ಘಟಕಗಳನ್ನು ತೆರಿಬೇಕು ಅಂತ ಹೇಳಿ ಮೇಡಮ್ ಅವರು ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ಕೂಡ ವಾಟ್ಸಪ್ ಸಂದೇಶದ ಮೂಲಕ ಮತ್ತು ತಮ್ಮ ಕಾರ್ಯಾಲಯದ ಲೆಟರ್ ಮೂಲಕ ತಿಳಿಸಿದ್ದಾರೆ. ಆ ಒಂದು ಆಸಕ್ತಿಯಿಂದ ಬೆಳಗ್ಗೆಯಿಂದ ಮೇಡಮ್ ಅವರು ಈ ಒಂದು ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ನಮ್ಮ ಸ್ಥಳೀಯ ಸಂಸ್ಥೆ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಈಗ ಇಂಥ ಗೌರವ ಸನ್ಮಾನ Claps go. ಮಂಗಳ ಮೇಡಮ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು.